ಇಲ್ಲಿ ಓಡಾಡೋ ಪ್ರತಿಯೊಬ್ಬರು ಅಷ್ಟೇ, ಇಲ್ಲಿ ಬಂದ ತಕ್ಷಣ ಏನೋ ಖುಷಿ ಆಗ್ಬಿಡುತ್ತೆ. ಇಲ್ಲಿ 5 ನಿಮಿಷ ನಿಲ್ಲಿಸಿ ಫೋಟೋ ವಿಡಿಯೋ ತೊಗೊಂಡು ಹೋದ್ರೇ ಸಮಾಧಾನ ಆಗೋದು. ಈ ಖುಷಿ ಎಲ್ಲ ನಿಮಗೆ ಸಿಗಬೇಕು ಅಂತಂದರೆ ನಿಮ್ಮ ಹತ್ರ ಸ್ವಂತ ವೆಹಿಕಲಲ್ಲಿ ಬರಬೇಕು, ಇಲ್ಲಾಂದರೆ ನೀವೇ ಬಾಡಿಗೆ ವೆಹಿಕಲ್ನ ಸ್ವಂತವಾಗಿ ಮಾಡ್ಕೊಂಡು ಬರಬೇಕು. ಬೆಳಿಗ್ಗೆ 6:30ಗೆ ಬಸ್ ಹತ್ತಿದ್ರು ನನಗೆ ಕರ್ಕೊಬಂದು ಬಿಟ್ಟಿದ್ದವರು ಸಾಗರಕ್ಕೆ 3 ಗಂಟೆ ಆಗೋಯ್ತು. ಯಾಕೆ ಅಂತ ಅಂದರೆ ನಾನು ಹತ್ತಿದ ಬಸ್ಸು ಅಂಥದ್ದು ಸೆಟ್ಲ್ ಬಸ್ ಹತ್ಬಿಟ್ಟಿದೆ. ನನಗೆ ಗೊತ್ತಾಗಿಲ್ಲ, ನಾನು ಜಾಸ್ತಿ ಬಸ್ಸಲ್ಲಿ ಓಡಾಡಲ್ಲ. ಏನೋ ಇವತ್ತು ಹೋಗೋಣ ಖುಷಿಗೆ ಹೋಗಿ ಬಂದ್ಬೋಣ ಅಂತ ಬಂದ್ಬಿಟ್ಟೆ. ಯಾವುದೋ ಒಂದು ಬಸ್ ಹತ್ಕೊಂಡು ಅವ್ನು ತಗೊಬಂದುಬಿಟ್ಟಿದ್ದು 3 ಗಂಟೆ ಆಯಿತು. ಆಮೇಲೆ ನೋಡಿದ್ರೆ ಸಾಗರದಿಂದ 37 ಕಿಲೋಮೀಟ್ರ್ ಆಗುತ್ತೆ ಸಿಗಂದೂರು ದೇವಸ್ಥಾನ. ಅಲ್ಲಿಂದ ಹೇಗೋ ತಲುಪಿ ಇಲ್ಲಿಗೆ ಬಂದೆ 4:15 ಹೊತ್ತಿಗೆ. ಒಳಗಡೆ ಹೋಗೋದು ಇದೇ ಎಂಟ್ರೆನ್ಸ್ ದೇವಸ್ಥಾನದ್ದು. ನೋಡಿ, ಕಮ್ಮಿ ಜನಗಳಿದ್ದಾರೆ. ಸೋಮವಾರ, ಮಂಗಳವಾರ, ಬುಧವಾರ ಈ ಥರ ವೀಕ್ ಡೇಸಲ್ಲಿ ಬಂದರೆ ಇಲ್ಲಿ ಸಿಗಂದೂರು ಚೌಡೇಶ್ವರಿ ದರ್ಶನ ಆರಾಮಾಗಿ ಮಾಡ್ಬೋದು. ಅದೇ ನೀವೇನಾದರೂ ಶನಿವಾರ, ಭಾನುವಾರ ಮತ್ತು ಅಮಾವಾಸ್ಯೆ ದಿನ ಬಂದರೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ. ಅಷ್ಟು ಜನಗಳು ಇರ್ತಾರೆ ಇಲ್ಲಿ. ಅಷ್ಟೊಂದು ವೆಹಿಕಲ್ ಬರ್ತವೆ. ಇಲ್ಲಿ ರೂಮ್ಗಳು ಕೂಡ ಸಿಗಲ್ಲ. ನಾನಿವತ್ತು ಸೋಮವಾರ ಬಂದಿದ್ದೀನಿ, ಎಲ್ಲ ಖಾಲಿ ಇದೆ. 5 ನಿಮಿಷ ದರ್ಶನ ಆಗೋಯ್ತು. ಈಗ ಹೊರಡೋಣ ಅಂತ. ಬಟ್ ಏನಂದರೆ ಇಲ್ಲಿ ಓನ್ ವೆಹಿಕಲ್ ಇರಬೇಕು, ಇಲ್ಲ ಅಂದರೆ ಇಲ್ಲಿ ಬಸ್ಗಳೆಲ್ಲ ಚೆನ್ನಾಗಿ ಬರೋಲ್ಲ, ಕಾಯಬೇಕು. ಒಂದು ದಿನ ಎಲ್ಲ ವೇಸ್ಟ್ ಆಗೋಯ್ತು. ನಾನು ಬೆಳಗ್ಗೆ ಹೊರಟಿದ್ಕೆ ಬೆಂಗಳೂರಿಂದ ಇಷ್ಟೊತ್ತಾಯಿತು, ಸಾಯಂಕಾಲ ಆಗೋಯ್ತು 6 ಗಂಟೆ. ಅಲ್ಲಿ ಸಾಗರ, ಅಲ್ಲಿಂದನೂ ಬಸ್ಗಳು ಸಿಗಲ್ಲ ಸರಿಯಾಗಿ, ಇಲ್ಲಾಂದರೆ ನೈಟ್ ಬರಬೇಕು.